ಶ್ರೀಕಾಕುಳಂನಲ್ಲಿ ನಡೆದಿರುವಂತಹ ದುರಂತದಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಪಾಪ 9 ಜನ ಜೀವ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಆಂಧ್ರದ ಶ್ರೀಕಾಕುಳಂನಲ್ಲಿ ಸಂಭವಿಸಿರುವಂತಹ ಕಾಲ್ ತುಳಿತ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು. 10 ಜನ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಒಂದ್ ಕಡೆ ಮಹಿಳೆಯರು ಮಕ್ಕಳು ಸೇರಿದಂತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನ ತೋರಿಸ್ತಾ ಇದೀವಿ ನಿಮಗೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ನೂಕು ನುಗ್ಗಲು ಹೇಗೆ ಉಂಟಾಗಿದೆ ಅಂತೇಳಿ, ಆಮೇಲೆ ಈ ಅಸ್ವಸ್ಥಗೊಂಡವರನ್ನ ಉಳಿಸುವಂತ ಪ್ರಯತ್ನ ಹೇಗೆ ನಡೀತಾ ಇದೆ ಅಂತ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಮಹಿಳೆಯರೇ ಅಸ್ವಸ್ಥಗೊಂಡಿರೋದು, ಮಹಿಳೆಯರೇನೆ ಮೃತಪಟ್ಟಿರೋದು, ಮಕ್ಕಳು ಮಹಿಳೆಯರು ಸೇರಿದಂತೆ ಇಲ್ಲಿವರೆಗೂ 10 ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಅಸ್ವಸ್ಥಗೊಂಡವರನ್ನ ಉಳಿಸುವಂಥ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ಎರಡೂ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಭಕ್ತರು ಅಲ್ಲಿ ಸೇರಿದ್ದಾರೆ, ಹೇಗೆ ನೂಕು ನುಗ್ಗಲು ಉಂಟಾಗಿದೆ ಅಂತೇಳಿ. ಇಮಿಡಿಯೇಟ್ ಆಗಿ ಅಸ್ವಸ್ಥಗೊಂಡಂಥ ಮಹಿಳೆಯರನ್ನು ಆಂಬ್ಯುಲೆನ್ಸ್ಗೆ ಕರ್ಕೊಂಡು ಬಂದಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಅವರಿಗೆ ಆಕ್ಸಿಜನ್ ಹಾಕಿ ಅವರನ್ನು ಉಳಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಯಾಕಂತಂದರೆ ಅವರು ಒಂಥರ ಪ್ಯಾನಿಕ್ ಆಗಿರ್ತಾರೆ. ಆಲ್ ಆಫ್ ಎ ಸಡನ್ ಕೆಳಗೆ ಬಿದ್ದ ತಕ್ಷಣ ಅವರಿಗೂ ಗೊತ್ತಾಗಿರಲ್ಲ. ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು, ದೇವರ ದರ್ಶನ ನಾನು ಮುಂದು ಅಂತೇಳಿ ನೂಕು ನುಗ್ಗಲು ಮಾಡ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಅಷ್ಟು ಗಮನ ಕೊಟ್ಟಿರಂಗೆ ಕಾಣಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಈಗ ಅಲ್ಲಿ ಮೃತಪಟ್ಟಿರೋದು, ಮಕ್ಕಳು ಮಹಿಳೆಯರು ಸೇರಿದಂತೆ ಇಲ್ಲಿವರೆಗೂ 10 ಜನ ಜೀವ ಕಳ್ಕೊಂಡಿದ್ದಾರೆ. ಒಂದೊಂದು ಕಡೆ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಒಂದು ಅವರನ್ನು ಉಳಿಸುವಂಥ ಪ್ರಯತ್ನ ನಡೀತಾ ಇರೋದು. ಅಸ್ವಸ್ಥರನ್ನ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ಗೆ ಕರ್ಕೊಂಡು ಹೋಗಿ ಆಮೇಲೆ 3 ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಒಂದು ಕಡೆ ಬೆಂಗಳೂರಲ್ಲಿ RCB ದುರಂತ ನಡೀತು. RCB ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ನಡೀತು.